ಝೂಮ್ ಮಾಡ್ಬೇಕು ನೀವು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು 2002 ದಯವಿಟ್ಟು ಝೂಮ್ ಮಾಡಿ ತೋರಿಸಿ ಸತ್ಯಪ್ರಕಾಶ್ ಅವ್ರಿಗೆ. ಇವರ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರು ಅವತ್ತು ಸಂಘದ ನಾಗವಾರದಲ್ಲಿ ನಡೆದಂತ ಸಮರಸತಾ ಕಾರ್ಯಕ್ರಮಕ್ಕೆ ಬಂದಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಆ ಸಂಘದ ಶಿಸ್ತು, ಆ ಸಂಘದ ಡಿಸಿಪ್ಲಿನ್ ಅನ್ನು ನೋಡಿ ಅವರೇ ಹೇಳ್ತಾರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯ ನಿಭಾಯಿಸಿದ್ದೀರಾ. ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ಟೀಕೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ, ಯಾರು ಒಪ್ಪಕ್ಕಾಗಲ್ಲ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಮೇಡಮ್, ನಾನು ಬರಕ್ಕಿಂತ ಮುಂಚೆ ಯಾವುದೋ ಒಂದು ಡೇಟಾ ನೋಡ್ತಾ ಇದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1939ರಲ್ಲಿ ಪುಣೆಗೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವ್ ಹೇಳೋಂಥದ್ದಲ್ಲ, ಅವ್ರು ಹೇಳ್ತಾರೆ, ಐ ಆಮ್ ಸರ್ಪ್ರೈಸ್ ಟು ಫೈಂಡ್ ದ ಸ್ವಯಂ ಸೇವಕ್ಸ್ ಮೂವಿಂಗ್ ಅಬೌಟ್ ಇನ್ ಅಬ್ಸಲ್ಯೂಟ್ ಈಕ್ವಾಲಿಟಿ ಅಂಡ್ ಬ್ರದರ್ಹುಡ್ ವಿತೌಟ್ ಇವನ್ ಕೇರಿಂಗ್ ಟು ನೋ ದ ಕ್ಯಾಸ್ಟ್ ಆಫ್ ದ ಅದರ್ಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದ ಒಂದು ಶಾಖೆಗೆ 1939 ಮಹಾರಾಷ್ಟ್ರಕ್ಕೆ ಬಂದಾಗ ಹೇಳ್ದಂಥದ್ದು. ಈಗ ಬಹಳ ಸ್ಪಷ್ಟವಾಗಿ ನಾವು ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಶ್ನೆ ಮಾಡೋದೇನು ಅಂತಂದ್ರೆ, ಅನೇಕ ರೀತಿಯ ಸಮಸ್ಯೆಗಳು ಇವತ್ತಿಗೂ ಕಲ್ಯಾಣ ಕರ್ನಾಟಕದಲ್ಲಿ ಕಾಡ್ತಾ ಇದೆ ಮೇಡಮ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು. ಇಷ್ಟೆಲ್ಲ ಸಮಸ್ಯೆಗಳು ಪಾಪ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಲ್ಲಿದ್ದಾಗ ಪದೇ ಪದೇ ಯಾಕೆ RSS ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಈಗ ಬಹಳ ನೇರವಾಗಿ ಪ್ರಶ್ನೆ ಮಾಡ್ತೀನಿ, IT-BT ಸಚಿವರಾಗಿ ಬಹಳ ಸ್ಪಷ್ಟವಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ದಾಖಲೆಯನ್ನ ಕೊಡ್ಲಿ, ಎಷ್ಟು IT-BT ಕಂಪನಿಗಳನ್ನ ಕಲಬುರಗಿಗೆ, ಚಿತ್ತಾಪುರಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಅಂತ. ಈಗ ಅವ್ರು ನಿನ್ನೆ ಹೇಳಿಕೆ ಕೊಟ್ಟರು, ಮಂಗಳೂರಿನಲ್ಲಿ ಕಮ್ಯುನಲ್ ಆಂಗಲ್ ಜಾಸ್ತಿ ಇದೆ, ಆ ಕಾರಣಕ್ಕೆ IT-BT ಕಂಪನಿಗಳು ಬರ್ತಾ ಇಲ್ಲ ಅಂತ. ಈಗ ದಯವಿಟ್ಟು ನೀವು ಕೂಡ ಮಾಧ್ಯಮದವ್ರು ಪ್ರಶ್ನೆ ಮಾಡಬೇಕು, ನಾವು ಕೂಡ ಪ್ರಶ್ನೆ ಮಾಡ್ತೀವಿ, ಎಷ್ಟು IT-BT ಕಂಪನಿಗಳು ಕಲಬುರಗಿಯಲ್ಲಿ ಇದೆ, ಎಷ್ಟಕ್ಕೆ ಅವ್ರು ಸ್ಯಾಂಕ್ಷನ್ ಅನ್ನ ಮಾಡ್ಕೊಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ನಿಮ್ಮ ತಟ್ಟೆಯಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಹೆಗಣ ಬಿದ್ದು ನಾರ್ತಾ ಇದೆ ಸರ್. ದಯವಿಟ್ಟು ನೀವು ಯಾಕೆ ಪದೇ ಪದೇ RSS ಬಿಜೆಪಿ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಏನಿದೆ?